ಗದ್ದಿಂದಾಗಲಿ ತ್ರಿಪದಿಯಿಂದಾಗಲಿ ಚೌಪದಿಯಿಂದಾಗಲಿ ಅಥವಾ ರಗಳೆಯಿಂದಾಗಲಿ ಛಂದಸ್ಸಿನಿಂದಾಗಲಿ ಇದಕ್ಕೆಲ್ಲ ಪಿತಾಮಹ ಮಾತ್ರ ರೀ ಶಾಂತರಸರು ಅಂತ ಹೇಳಕ ಗಜಲ್ ಮಾಡ್ತಾರೆ. ಗಜಲ್ ವೈಚಾರಿಕತೆಯನ್ನು ಬೆಳೆಸೋದಕ್ಕೆ ಕಾರಣೀಕರ್ತರಾದಂಥವ್ರು ಆ ಭಾಗದಲ್ಲಿ ಹಸುವಿನ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಹಸುವಿನ ಜೊತೆಗೆ ಬದುಕಿದವರು, ಜೊತೆಗೆ ಅನೇಕ ಈ ಉರ್ದು ಸಾಹಿತ್ಯ ಚೆನ್ನಾಗಿ ಓದ್ಕೊಂಡು ಉರ್ದು ಸಾಹಿತ್ಯದ ಪ್ರಭಾವ ಅವ್ರ ಸಾಹಿತ್ಯ ಮೇಲೆ ಸಾಕಷ್ಟು ಭಾಳಷ್ಟು ಆಗಿದೆ ಸರ್, ಭಾಳಷ್ಟು ಆಗಿದೆ ರೀ. ಹಿಂಗಾಗಿ ರೀ ಅವರು ನಮಗೆ ಗಜಲ್ ಪಿತಾಮಹ ಅನ್ಲಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ ರೀ. ಹೌದು ರೀ, ಅವರು ಭಾಳ ಸಂತೋಷ ಆಗ್ತದೆ ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಶಾಂತರಸರ ಬಗ್ಗೆ ಒಂದು ಸಭೆ ನಡೆದಿದ್ದ ಒಂದು ಪರಿಚಯವನ್ನು ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ತಮ್ಮದೇ ಆದಂಥ ಅಲ್ಲಿ ನೋಡಿದ ಕಂಡುಕೊಂಡ ಕೇಳಿದ ವಿಚಾರಗಳು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇದು ನಿಮ್ಮದು ನಾವ್ಯಾಕೆ ಕಳಿತೀವಪ್ಪ ಅಂದ್ರೆ ಅಟ್ಲೀಸ್ಟ್ ಇಂಥ ಒಂದು ನಡೀತಾ ಇದ್ದಪ್ಪ ಫಂಕ್ಷನ್ ಅಂತಲ್ಲ, ನೀವು ಯಾಕೆ ಮಾಡಬಾರ್ದಂಥ ಫಂಕ್ಷನ್ಗಳನ್ನು, ನೀವು ಯಾಕೆ ಶಾಂತರಸರ ಬಗ್ಗೆ ಅಭ್ಯಾಸ ಮಾಡಬಾರ್ದು, ನೀವು ಯಾಕೆ ರಾಯಚೂರು ಸುತ್ತಮುತ್ತ ಇವತ್ತು ನಾವು ಟೀಕಾ ಮಾಡ್ತಿರ್ತೀವಿ ರಾಯಚೂರು ನೆಕ್ಸ್ಲೈಟರಿ ಏರಿಯಾ ಅಂತ. ಸರ್ ಇನ್ನೊಂದು ಮಾತು ಸರ್, ನೋಡಿ ಸರ್, ರಾಜ್ಯೋತ್ಸವ ಪ್ರಶಸ್ತಿ ರೀ ನಮ್ಮ ಶಾಂತರಸರಿಗೆ ಬಂದ್ರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇಡ ಅಂತೇಳಿ ತಿರಸ್ಕಾರ ಮಾಡಿದಂತ. ತಿರಸ್ಕಾರ ಮಾಡಿ ಯಾಕಂದ್ರೆ ಈ ಭ್ರಷ್ಟರ ಕೈಯಿಂದ ನಾನು ರಾಜ್ಯೋತ್ಸವ ಪ್ರಶಸ್ತಿ ತಗೋದಿಲ್ಲ ಅಂತೇಳಿ ಇವತ್ತು ಆ ಭ್ರಷ್ಟರ ಕಾರಣದ ಅನೇಕ ಸಾಹಿತಿಗಳು ಈಗ ತಗೋತಾರೆ, ಪ್ರಶಸ್ತಿ ವ್ಯತಿರಿಕ್ತರಿದೆ, ಅಪಮಾನ ಅಂತ ಅಪವಾಸ ಅಂಥ ಶ್ರೇಷ್ಠ ರೀ ಸಾಹಿತಿಗಳು ರೀ, ಸಾಹಿತ್ಯ ದಿಗ್ಗಜರು ಬಿಡಿ ಸರ್ ನಮ್ಮ ಶಾಂತರಸರು. ಅಲ್ಲ ಅವ್ರನ್ನ ತಿರಸ್ಕಾರ ಮಾಡೋದ್ ಕಾರಣ ಇವ್ರು ಭ್ರಷ್ಟರು. ಇವತ್ತಂತ ಭ್ರಷ್ಟ ಇಲ್ಲ ಅಂತ ಒಬ್ಬ ರಾಜಕಾರಣಿ ತೋರಿಸ್ತಾರೆ, ಇಲ್ಲ ಒಬ್ಬರೇ ಒಬ್ಬ ರಾಜಕಾರಣಿ, ಒಬ್ಬ MLA ಯಾರು ಇಲ್ಲಪ್ಪ ಭ್ರಷ್ಟ ಇಲ್ಲ, ನೀವು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದೆ ಅಂತ ಒಬ್ಬನ ಹೆಸರು ಹೇಳ್ರಿ. ಇದು ಭ್ರಷ್ಟಾಚಾರ ಸಂಸ್ಕೃತಿ ಸರ್. ಅವ್ರಿಂದ ಅವ್ರು ಕಾಲು ಹಿಡ್ಕೊಂಡು ಪ್ರೊಸೆಸ್ ತಗೊಳ್ತಾರ. ಇಂಥವ್ರ ಬಗ್ಗೆ ನಾವೇನು ಹೇಳಿಕ್ ಸಾಧ್ಯ, ಏನು ಕೊಡ್ಲಿಕ್ಕೆ ಸಾಧ್ಯ ಸಮಾಜಕ್ಕೆ? ನಾವು ಬದುಕೋದಕ್ಕಾಗಿ ತಮ್ಮ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥ ತಮ್ಮ ಮಕ್ಕಳಿಗೆ ತಪ್ಪು ಮಾರ್ಗದರ್ಶನ ಮಾಡುವಂಥ ಇಂಥ ಇವತ್ತಿನ ಪ್ರಶಸ್ತಿ ಕಳ್ಳರು ಅಂತ ಅಂದ್ರೆ ಹಿಂಗೆ ಇದಕ್ಕೆ ರೀ ಆದರ್ಶಪ್ರಾಯರಾಗಿ ರೀ ಶಾಂತರಸರು ಇರ್ತಾರೆ ರೀ. ನಾನು ಅದನ್ನು ತಗೋದಿಲ್ಲ ಅಂತ ಹೇಳಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ. ಅದು ಅವರ ಬಂಗಾರಪ್ಪನವರು ಮುಖ್ಯಮಂತ್ರಿ ಇರ್ತಾರೆ ಆಗ. ಬಂಗಾರಪ್ಪಗೂ ಸಾಕಷ್ಟು ಆರೋಪಗಳಿದ್ದು, ಭ್ರಷ್ಟತೆ ಆರೋಪಗಳು. ಅವ್ರು ಸಮಾಜವಾದಿ ನೆಲೆಗಡೆ ಮೇಲೆ ಬಂದಿದ್ರು ಸಹ ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದು. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕರೆ ಹಿಂಗೆ ಅಂತ ದೊಡ್ಡ ವ್ಯಕ್ತಿ ಸರ್ ಶಾಂತರಸರು. ಆದ್ಮೇಲೆ ಇಲ್ಲಿವರೆಗೆ ಶಾಂತರಸರು ದೊಡ್ಡದನ, ಶಾಂತರಸರು ಯಾವ ರೀತಿಯಾಗಿ ಭ್ರಷ್ಟ ರಾಜಕಾರಣ ತಿರಸ್ಕರಿಸ್ತಾ ಇದ್ರು, ವಿರೋಧಿಸ್ತಾ ಇದ್ರು ಅನ್ನೋದನ್ನು ಇಂಥವೆಲ್ಲ ನೋಡಿ ಬಂದು ನಿಮಗೇನು ಅನ್ನಿಸ್ತದ? ಏನು ಇವರೆಲ್ಲ ರಾಜಕಾರಣ ಕಾಲು ಹಿಡ್ಕೊಂಡು ನಾವು ಬೆಳೆದು ಹೋಗ್ಬೇಕಾ ಒಂದು ತುತ್ತು ಅನ್ನಕ್ಕಾಗಿ ಅಂತ ನಾವು ಅನೇಕ ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ತೀವಿ. ಆದರೂ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸಾಹುಕಾರ ಸಾಹೇಬ್ರೆ ಎಲ್ಲಿದ್ರೆ ನಮ್ಮ ಏನು ಮಾಡಿಕೊಡಿ ಕೆಲಸ ಅನ್ನೋದು ನಾವು ಬಿಡ್ತಾ ಇಲ್ಲ. ಇದು ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ಗುಲಾಮಗಿರ್ತಾನೆ ಇಲ್ಲಿ ಓಡಿ ಹೋಗೋದಿಲ್ಲ ಅನ್ನೋದು ಅಷ್ಟ ಸ್ಥಿತಿದ. ಅದೇನಲ್ಲಿ ಶಾಂತರಸರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಸ್ವಲ್ಪ ಗುಣವನ್ನು ಅದನ್ನು ಆಚರಣೆ ತರಲಿಕ್ಕೆ ಸಾಧ್ಯ ಇದನ್ನ ಅಂತ ನಾವು ವಿಚಾರ ಮಾಡ್ತಾ, ಗುರುಗಳು ನೀವು ಬಂದ್ರಿ, ಶಾಂತರಸರು ನೆನಪು ಮಾಡಿಸಿದ್ರಿ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಜನಕ್ಕೆ ತಿಳಿಸಿದ್ರಿ. ಇನ್ನೂ ಭಾಳ ತಿಳಿಸ್ಬೇಕಾಗಿದೆ, ಅಭ್ಯಾಸ ಮಾಡಬೇಕಾಗಿದೆ ಅವ್ರ ಬಗ್ಗೆ. ಅದನ್ನು ಮಾಡ್ತಾ ಇರಲಿ, ತಿಳಿಸ್ತಾ ಇರಲಿ. ನಿಮ್ಮ ವಿಚಾರಗಳು ನಮ್ಮ ಜನಕ್ಕೆ ಮುಟ್ತಾ ಇರಲಿ. ನಮ್ಮ ಜನರು ನಾವು 10 ದೀಪ ಹಚ್ಚಿದ ಕಡೆಗೆ ಒಂದು ದೀಪ ಉರಿತದ ಆ ದಿಶೆಯಲ್ಲೇ ನಮ್ಮ ಹೇ ಸಿದ್ದರಾಮ್ ಕೆಲಸ ಮಾಡ್ತಾ ಇರಲಿ ಅಂತ ಹೇಳ್ತಾ, ಆತ್ಮೀಯ ಸ್ನೇಹಿತರೆ, ಇದು ಇವತ್ತಿನ ಚರ್ಚೆ. ಶಾಂತರಸರ ಹಲವು ಮುಖಗಳು, ಅವುಗಳ ಬಗ್ಗೆ ಚರ್ಚೆ ಮಾಡಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಯಾತ್ 60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ.